ಇಸ್ರೇಲ್ ಅಮೆರಿಕ ಹಾಗೂ ಇರಾನ್ ನಡುವೆ ನಡೆಯುತ್ತಿರುವಂತಹ ಯುದ್ಧ ಕೊನೆಯಾಗಬಹುದೇನೋ ಎಂಬಂತಹ ಒಂದು ಸಣ್ಣ ಆಸೆ ಹತ್ತಿಕೊಂಡಿದೆ ಅಥವಾ ಕಾಣಿಸಿದೆ. ಇರಾನ್ ನಡುವಿನ ಈ ಯುದ್ಧ 24ನೇ ದಿನಕ್ಕೆ ಹೋಗುತ್ತಿರುವಂತೆಯೇ ಅಂತಹ ಲಕ್ಷಣಗಳು ಏಕಪಕ್ಷೀಯವಾಗಿ ಬಂದಿದೆ, ಇನ್ನೊಂದು ಕಡೆಯಿಂದ ಕಾಣಿಸಿಲ್ಲ. ದಾಳಿ ಪ್ರತಿದಾಳಿಯಿಂದಾಗಿ ಜಗತ್ತಿನಾದ್ಯಂತ ತೈಲ ಮತ್ತು ಅನಿಲಕ್ಕೆ ಹಾಹಾಕಾರ ಉಂಟಾಗಿರುವ ಪರಿಣಾಮ ಪ್ರಪಂಚದಲ್ಲಿ ಆರ್ಥಿಕತೆಯೇ ಅಲ್ಲೋಲ ಕಲ್ಲೋಲಕ್ಕೆ ಒಳಗಾಗಿರೋದು ಎಲ್ಲರಿಗೂ ಗೊತ್ತು. ಈ ಹೊತ್ತಲ್ಲೇ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದಿದ್ದರೆ 48 ಗಂಟೆಗಳ ಒಳಗೆ ನಿಮ್ಮೆಲ್ಲ ಪವರ್ ಇನ್ಸ್ಟಾಲೇಷನ್ಸ್ ಅಂದರೆ ಶಕ್ತಿ, ವಿದ್ಯುತ್ತು ಅಥವಾ ಇನ್ನಿತರ ಇದನ್ನು ಉತ್ಪಾದನೆ ಮಾಡುವಂತಹ ಸ್ಥಾವರಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಮತ್ತು ನೀರು ಸಮುದ್ರದ ಉಪ್ಪಿನ ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವಂತಹ ಸ್ಥಾವರಗಳ ಮೇಲೂ ದಾಳಿ ಮಾಡ್ತೀವಿ ಅಂತ ಟ್ರಂಪ್ 48 ಗಂಟೆ ಡೆಡ್ಲೈನ್ ಕೊಟ್ಟಿದ್ದರು. ಇವತ್ತು ಅದನ್ನು ಏಕಪಕ್ಷೀಯವಾಗಿ ಸೋಷಿಯಲ್ ಮೀಡಿಯಾ ಮೂಲಕ 5 ದಿನಗಳ ಕಾಲ ಮುಂದಕ್ಕೆ ಹಾಕಿಬಿಟ್ರು. ನಾವು ಅವರ ಯಾವುದೇ ಮೂಲಸೌಕರ್ಯಗಳ ಮೇಲೆ ದಾಳಿಯನ್ನು ಮಾಡುವುದಿಲ್ಲ. ಇನ್ನು 5 ದಿನ ಶಾಂತಿ ಮಾತುಕತೆಯನ್ನು ಬಯಸಿದ್ದೀವಿ, ಅವರು ಮಾಡ್ತಾ ಇದ್ದಾರೆ, ಅವರೇ ಬಂದು ಮಾತಾಡ್ತಿದ್ದಾರೆ. ಹಾಗಾಗಿ ನೋಡೋಣ ಅದೇನು ಮಾತಾಗುತ್ತೋ ಆಮೇಲೆ ನೋಡೋಣ ಅಂತ ಅವರು ಅಂತಿದ್ದಾರೆ. ಅದನ್ನೇ ಮತ್ತೆ ಮತ್ತೆ ಅವರು ಮಾಧ್ಯಮದ ಜೊತೆ ಮಾತನಾಡುವಾಗ ಅಮೆರಿಕದ ಕೆಲವೆಡೆ ಪುನರುಚ್ಚಾರ ಮಾಡಿದ್ದಾರೆ. ಇರಾನ್ ಮಾತ್ರ ಕೂಡಲೇ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟು ನಾವು ಯಾರ ಜೊತೆಯೂ ಯಾವುದೇ ರೀತಿಯ ಮಾತುಕತೆಯನ್ನು ನಡೆಸಿಲ್ಲ, ಇದು ಅಮೆರಿಕ ಪ್ರಾರಂಭ ಮಾಡಿರುವಂತಹ ಯುದ್ಧ, ಹಾಗಾಗಿ ಅಮೆರಿಕವೇ ಈ ಮಾತುಕತೆಯ ನೇತೃತ್ವವನ್ನು ವಹಿಸಿಕೊಳ್ಳಬೇಕಿದ್ದರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳೋದರ ಜೊತೆಗೆ ಟ್ರಂಪ್ ಎಂಬಾತ ಬೆದರಿ ಹೋಗಿದ್ದಾರೆ, ಹಾಗಾಗಿ ಯುದ್ಧ ಭೂಮಿಯಿಂದ ಹಿಂದಕ್ಕೆ ಸರಿದಿದ್ದಾರೆ, ಒಂಥರ ಹೇಡಿಯವರು ಅನ್ನೋ ಅರ್ಥದಲ್ಲಿ ವ್ಯಂಗ್ಯದ ಮಾತುಗಳನ್ನು ಅಥವಾ ಹೇಳಿಕೆಗಳನ್ನು ಕೊಟ್ಟಿದೆ. ಹಾಗಾಗಿ ಇವರಿಬ್ಬರ ಮಧ್ಯೆ ಯಾರು ನಿಜ ಯಾರು ಸುಳ್ಳು ನಮಗೇನೂ ಗೊತ್ತಾಗ್ತಿಲ್ಲ. ಇನ್ನು ಟ್ರಂಪ್ ಹೇಳ್ತಾರೆ, ಇರಾನ್ ನಾಯಕರಿಗೆ ನಾನು ಫೋನ್ ಮಾಡಿಲ್ಲ, ಅವರೇ ಮಾಡಿರೋದು, ಅವರೇ ಕಾಯ್ತಾ ಇದ್ದಾರೆ. ಪಾಕಿಸ್ತಾನ, ಟರ್ಕಿ, ಈಜಿಪ್ಟ್ ಮೂಲಕ ಅವರು ಇರಾನ್ ಸಂಧಾನಕ್ಕೆ ಬರ್ತಾ ಇದ್ದಾರೆ. ನಮ್ಮ ದೇಶದ ವಿಶೇಷ ರಾಯಭಾರಿ ವಿಟ್ಕಾಫ್ ಜೊತೆ ಮಾತಾಡಿದ್ದಾರೆ ಡ್ಯಾಶ್ ಅಂತ ಅವ್ರು ಹೇಳಿದ್ದಾರೆ. ಆದರೆ ಅದನ್ನು ಇರಾನ್ ನಾವು ಯಾರ ಜೊತೆನೂ ಮಾತಾಡಿಲ್ಲ ಅಂದಿದ್ದಾರೆ. ಗೊತ್ತಿಲ್ಲ ಯಾರ ಜೊತೆ ಯಾರು ಮಾತಾಡಿದ್ದಾರೆ. ಈ ಅಣ್ವಸ್ತ್ರ ಹೊಂದುವುದಲ್ಲಿ ಮಾತ್ರ ಇರಾನ್ ಸಾಧ್ಯನೇ ಇಲ್ಲ ಅದು ಅಂತ ಮತ್ತೆ ಟ್ರಂಪ್ ಹೇಳಿದರೆ, ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ತೈಲ ಬೆಲೆ ಸುಮಾರು 10% ಇಳಿದಿದೆ. ಭಾರತ ಇಳಿದಿದೆ ಮತ್ತು $110 ಚಿಲ್ಲರೆಗೆ ಆಸುಪಾಸಿಗೆ ಬಂದು ಕೂತ್ಕೊಂಡಿದೆ, 103, 102ರಲ್ಲಿ. ಭಾರತ ಮಾತ್ರ ಹೇಳ್ತಾ ಇದೆ ನಾವು ಇದನ್ನು ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದೀವಿ ಅಂತ. ಅಷ್ಟೇ ಭಾರತದ ಕೆಲಸ, ಅಷ್ಟೇ ಎಚ್ಚರಿಕೆಯಿಂದ ಗಮನಿಸಬೇಕಷ್ಟೇ, ಇನ್ನೇನು ಮಾಡಲಿಕ್ಕಾಗಲ್ಲ ಅವ್ರ ಕೈಯಲ್ಲಿ. ಈ ಕಡೆ ಇರಾನ್ಗೆ ಅಮೇರಿಕ ಒಂದು ಸಂದೇಶ ಕಳಿಸಿರೋದು ಏನು ಅಂದರೆ, ಹಾರ್ಮುಜ್ ಜಲಸಂಧಿಯನ್ನು ನೀವು ಮುಕ್ತಗೊಳಿಸಿ, ಜಗತ್ತಿನಲ್ಲಿ ಯಾವುದೇ ಕಾರಣಕ್ಕೆ ತೈಲ ಅಥವಾ ಅನಿಲ ಬಿಕ್ಕಟ್ಟು ಉದ್ಭವವಾಗಬಾರ್ದು, ಅಲ್ಲಿ ಉದ್ವಿಗ್ನ ಸ್ಥಿತಿ ಏನೀಗ ಆಗಿದೆ ಅದನ್ನು ಶಮನ ಆಗಬೇಕು, ಶಾಂತಿ ಮಾತುಕತೆಗೆ ಬನ್ನಿ, ಮುಂದಾಗಬೇಕು ನೀವು ಅಂತೇನೋ ಹೇಳಿದ್ದಾರೆ ಅಂತ ಸುದ್ದಿ. ಅಗೈನ್ ಇರಾನ್ ಇಲ್ಲ ಅಂತ ಹೇಳಿದೆ. ಟ್ರಂಪ್ ಯಾಕೆ ಹೇಳಿರ್ಬೋದು ಸರ್ ಇದನ್ನು? ನಂಗೆ ಗೊತ್ತಿತ್ತು, ಚೆನ್ನಾಗಿ ಕೇಳ್ತೀರ. ಅಲ್ಲ, ಈಗ ಇರಾನ್ ಇನ್ನೊಂದು ಕಡೆ ಹೇಳುತ್ತೆ ತೈಲ ಬೆಲೆ ಕುಸಿತಾಗಲಿ ಮಿಲಿಟರಿ ವ್ಯವಸ್ಥೆಗಳನ್ನ ಸಜ್ಜುಗೊಳಿಸ್ಕೊಳ್ಳಿಕ್ಕೆ ಒಂದು ಟೈಮ್ ಬೈಯಿಂಗ್ ಇರ್ಬೋದು, ಅದು ಪರ್ಚೇಸ್ ಮಾಡ್ತಿರ್ಬೋದು, ಅದು ಅವ್ರ ಅಭಿಪ್ರಾಯ. ಟ್ರಂಪ್ ಯಾಕೆ ಹೇಳಿರ್ಬೋದು ಅಂತ ನಾನು ಹೆಂಗೆ ಹೇಳಲಿ ಅದನ್ನು. ಬಟ್ ಸ್ಟಿಲ್ ಬಹುಶಃ ಯಾರೋ ಬ್ಯಾಕ್ ಚಾನೆಲ್ಗಳ ಡಿಪ್ಲೊಮೆಸಿಯನ್ನು ನಡೆಸ್ತಾ ಇರಬೇಕು. ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಕಣ್ಣ ಮುಂದೆ ನಡೆಯುವಂತಹ ಘಟನೆಗಳು ಅಥವಾ ಏನು ನಡೆಯುತ್ತೆ ಅದೇ ಸತ್ಯ ಎಂದು ಪರಿಭಾವಿಸಬಾರ್ದು ಯಾರೂ. ಬ್ಯಾಕ್ ರೂಮಲ್ಲಿ, ಬ್ಯಾಕ್ ಹ್ಯಾಂಡಲ್ಲಿ ಅಂದರೆ ತೆರೆಯ ಹಿಂದೆ ಒಂದಿಷ್ಟು ಕೆಲಸಗಳು ಅಥವಾ ಪ್ರಕ್ರಿಯೆಗಳು ಅಥವಾ ಮಾತುಕತೆಗಳು ಡ್ಯಾಶ್ ನಡೀತಾ ಇರುತ್ತವೆ. ಎಲ್ಲ ಕಡೆನೂ ಅಷ್ಟೇ. ವಿಚ್ ಈಸ್ ಜನರಲಿ ಕಾಲ್ಡ್ ಬ್ಯಾಕ್ ಡೋರ್ ಡಿಪ್ಲೊಮೆಸಿ, ಟ್ರ್ಯಾಕ್ ಟು ಡಿಪ್ಲೊಮೆಸಿ ಅಂತ. ಬಹುಶಃ ಇಲ್ಲೂ ಕೂಡ ಯಾರು ಇರಾನ್ನಲ್ಲಿ ಒಳಗಡೆಯಿಂದ ಟ್ರ್ಯಾಕ್ ಟೂನಲ್ಲಿ ಬ್ಯಾಕಲ್ಲಿ ಯಾರೊಬ್ಬರು ಡಿಸ್ಕಸ್ ಮಾಡ್ತಿರಬಹುದು. ಇರಾನ್ ನೇರವಾಗಿ ಅಮೆರಿಕದ ಜೊತೆ ಮಾತಾಡದೇನೂ ಇರಬಹುದು, ಅವ್ರು ಹೇಳ್ತಿರೋ ಪ್ರಕಾರ ಅದು ನಿಜಾನೇ ಇರಬಹುದು. ಬಟ್ ಇರಾನ್ ಮೇ ಬಿ ಟಾಕಿಂಗ್ ಥ್ರೂ ಸಮ್ ಅದರ್ ಕಂಟ್ರಿ ಲೈಕ್ ಟರ್ಕಿ ಆರ್ ಈಜಿಪ್ಟಿಂದ ಇರಬಹುದು ಅಂತ ಅನಿಸುತ್ತೆ. ಅವ್ರ ಜೊತೆ ಮಾತಾಡ್ತಿರ್ಬೋದು. ಅಮೆರಿಕ
ಟರ್ಕಿ ಅಥವಾ ಈಜಿಪ್ಟ್ ಜೊತೆ ಮಾತಾಡ್ತಿರ್ಬೋದು, ಇರಾನ್ ಜೊತೆ ನೇರವಾಗಿ ಮಾತಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ಏನೂ ಇಲ್ಲದೆ ಊಹಾತ್ಮಕವಾಗಿ ಒಬ್ಬ ಅಮೆರಿಕದ ಅಧ್ಯಕ್ಷ ಇಷ್ಟು ಹೇಳಿರ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಸಮಥಿಂಗ್ ವುಡ್ ಹ್ಯಾವ್ ಮೂವ್ಡ್. ಡೊನಾಲ್ಡ್ ಟ್ರಂಪ್ ಆ ಥರದಲ್ಲಿ ಬೇಗ ಅನೌನ್ಸ್ ಮಾಡಿಕೊಂಡ್ರೋ ಏನೋ ನನಗೆ ಐಡಿಯಾ ಇಲ್ಲ, ಬಟ್ ಅದಂತೂ ನಿಜ. ಇನ್ನು ಇರಾನ್ ಹೇಳೋ ಪ್ರಕಾರ ಅಮೆರಿಕ ಹೇಳಿ ಹಿಂದಕ್ಕೆ ಹೊಟ್ಟೋಗಿದ್ದಾರೆ. ಇದೆಲ್ಲ ಬೋಗಸ್ ಸ್ಟೇಟ್ಮೆಂಟ್ಸು. ಇರಾನು ಒಂದನ್ನು ಅರ್ಥ ಮಾಡ್ಕೋಬೇಕು, ಭಾಳ ದೀರ್ಘಕಾಲ ಈ ಪ್ರತಿರೋಧವನ್ನು ಅದು ಹೋಲ್ಡ್ ಮಾಡೋಕ್ಕಾಗಲ್ಲ ಅದರ ಕೈಯಲ್ಲಿ. ಇಟ್ ವಿಲ್ ಕೊಲ್ಯಾಪ್ಸ್, ಅಲ್ಟಿಮೇಟ್ಲಿ ಕೊಲ್ಯಾಪ್ಸ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಒಂದು ವೇಳೆ ಯುದ್ಧದಲ್ಲಿ ಇರಾನ್ ಕೊಲ್ಯಾಪ್ಸ್ ಆಗದೇ ಇದ್ರೂ, ಕುಸ್ತು ಬೀಳದೇ ಇದ್ರೂ, ಇರಾನ್ ಸರ್ವನಾಶ ಆಗೋಗುತ್ತೆ ಒಳಗಡೆಯಿಂದ. ತನ್ನ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮತ್ತೆ ಕಟ್ಕೊಳ್ಳೋಕ್ಕೆ ಯಾರು ಬಂದು ಅದಕ್ಕೆ ಪುಕ್ಕಟ್ಟೆ ದುಡ್ಡನ್ನು ಭಿಕ್ಷೆ ಹಾಕಲ್ಲ. ಹಾಗಾಗಿ ಅದು ಕಟ್ಕೊಳ್ಳೋಕೆ ಅದಕ್ಕಿನ್ನು 25 ವರ್ಷ ಬೇಕಾಗಿ ಬರುತ್ತೆ. ಹಾಗಾಗಿ ಎರಡರ ಮಧ್ಯೆ ಇರಾನ್ ಮುಂದಕ್ಕೆ ಹೋಗಬೇಕಾಗತ್ತೆ. ಈ ಥರದ್ದು ಪೋಸ್ ಕೊಡ್ತಾರೆ ಎಲ್ಲರೂ. ಪಾಕಿಸ್ತಾನ್ ಸೋತರು ಪೋಸ್ ಕೊಟ್ಟಂಗೆ ಆಪರೇಷನ್ ಸಿಂಧೂರ್ನಲ್ಲಿ, ಅಥವಾ ಎಲ್ಲರೂ ಯಾರ್ಯಾರು ದೇಶಗಳು ಈ ಥರ ಆಗಿದೆಯೋ ಎಲ್ಲ ಪೋಸ್ ಕೊಡ್ತಾರೆ. ನಮಗೇನು ಆಗೇ ಇಲ್ಲ, ನಾವಿನ್ನು 26 ವರ್ಷ ಇದ್ದಕ್ಕೆ ರೆಡಿ ಇದ್ದೀವಿ ಅನ್ನೋ ಟೈಪಲ್ಲಿ. ಸಾಧ್ಯ ಇಲ್ಲ. ಇರಾನ್ಗೂ ಅದೇ ಪರಿಸ್ಥಿತಿ ಇದ್ದಂಗೆ ಕಾಣಿಸ್ತಾ ಇದೆ. ಅಮೆರಿಕ ಇದನ್ನು ಹೀಗೆ ಇಲ್ಲಿಗೆ ನಿಲ್ಲಿಸಬಾರ್ದು, ಇದನ್ನು ಅಂತ್ಯಗೊಳಿಸಬೇಕು ಅನ್ನುವಂಥ ಅಮೆರಿಕಕ್ಕೆ ಬೇಕಾಗಿರೋದು ಎರಡೇ ವಿಚಾರ ಅಲ್ಲಿ. ಒಂದು, ಅದು ನ್ಯೂಕ್ಲಿಯರ್ ಪವರ್ನ ಇರಾನ್ ಹೊಂದಿರಬಾರದು, ವಿಚ್ ಡೊನಾಲ್ಡ್ ಟ್ರಂಪ್ ಈಗ ಹೇಳ್ತಾ ಇದ್ದಾರೆ. ನನಗೆ ಅದರ ಡಸ್ಟ್ ಬೇಕು, ನ್ಯೂಕ್ಲಿಯರ್ ಡಸ್ಟ್ ಅಂದರೆ ಡಸ್ಟ್ ಅಲ್ಲ, ಡಸ್ಟೇ ಇರ್ಬೋದು ಟೆಕ್ನಿಕಲಿ, ಬಟ್ ಎನ್ರಿಚ್ಡ್ ಯುರೇನಿಯಂ ಏನಿದೆ ಅದನ್ನು ಅಮೆರಿಕ ಬಯಸಿದೆ ಅಂತಂದರೆ ಅಮೆರಿಕ ತನಗೆ ಕೊಡಬೇಕು ಅಂತಲ್ಲ, ಇಲ್ಲ ಥರ್ಡ್ ಕಂಟ್ರಿ ಒಳಗೆ ಅದು ಹೋಗಬೇಕದು, ಅದು ಇರಾನ್ ಕೈಯಲ್ಲಿ ಇರ್ಕೂಡ್ದದು ಅಂತ ಅವ್ರದ್ದು ವಾದ. ಯಾಕಂದರೆ ಅದು ಇದ್ದರೆ 60% ಎನ್ರಿಚ್ ಆಗಿರುವಂತಹ ಸಂಸ್ಕರಿಸಿರುವಂತಹ ಯುರೇನಿಯಂ ಬಹು ಸುಲಭವಾಗಿ ಅಸ್ತ್ರ ರೂಪವನ್ನು ಪಡಿಬಹುದು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಜ್ಞಾನ. 8ರಿಂದ 12 ಬಾಂಬು ಅಸ್ತ್ರ ಆಗಬಹುದು ಅದರೊಳಗಡೆ, ಸುಮಾರು 350-400 kg ಅಂತ ಒಂದು ಲೆಕ್ಕಾಚಾರ. ಹಾಗಾಗಿ ಅಷ್ಟು ಸ್ಟಾಕ್ ಪೈಲ್ ಏನಿದೆ, ಅಂದರೆ ಆ ದಾಸ್ತಾನು ಏನಿದೆ, ಆ 400 kg 350 kg ಅದು ಅಮೆರಿಕದ ಕೈಗೆ ಬೇಕು, ಅಥವಾ ನಂಬಿಕಸ್ಥ ಥರ್ಡ್ ಕಂಟ್ರಿಗೆ ಅದು ಹೋಗಬೇಕು. ಇದು 1 ಅಮೆರಿಕದ್ದು. ನಂಬರ್ 2, ತನ್ನ ದೀರ್ಘಕಾಲದ ರಕ್ಷಣಾ ಗೆಳೆಯನಾಗಿರುವಂತಹ ಇಸ್ರೇಲ್ ಮೇಲೆ ದಾಳಿ ಮಾಡಬಹುದಾದ ಇರಾನ್ನ ಶಕ್ತಿ ಸಾಮರ್ಥ್ಯಗಳು ಕುಗ್ಗಿ ಹೋಗಬೇಕು. ಲೈಕ್ ಕುಡ್ ಬಿ ಬ್ಯಾಲಿಸ್ಟಿಕ್ ಮಿಸೈಲ್ಸಲ್ಲಿರ್ಬೋದು, ಯಾವುದೇ ಇರ್ಬೋದು, ಆ ರೀತಿಯ ಅಸ್ತ್ರಗಳನ್ನು ಅದು ಹೊಂದಿರಬಾರ್ದು ಅನ್ನೋದು. 3ನೇದು, ಜನರಲಿ ಆಗಲೇಬೇಕು ಅಂತಲ್ಲ, ಆದರೆ ಸಂತೋಷ ಪಡುತ್ತೆ ಅಮೆರಿಕ, ಹೂತೀಸು, ಹಿಜ್ಬುಲ್ಲಾ, ಹಮಾಸ್ ಈ ಥರದ ಪ್ರಾಕ್ಸಿಗಳಿಗೆ ಅದು ತನ್ನ ನೆರವನ್ನು ಕೊಡಕೂಡ್ದು ಅಂತ ಅದರ ಲೆಕ್ಕಾಚಾರ. ಈ 3 ಆದರೆ ಐ ಥಿಂಕ್ ಇರಾನ್ ಮತ್ತು ಅಮೆರಿಕ ಮಧ್ಯೆ ಭಾಳ ದೊಡ್ಡದಂಥದ್ದು ಯಾವುದೂ ಉಳ್ಕೊಳ್ಳಿಕ್ಕಿಲ್ಲ ಅನಿಸುತ್ತೆ ಸಮಸ್ಯೆಗಳು. ಆಗ ಓಕೆ ಆಗಬಹುದು. ಹಾರ್ಮೋಸ್ ಮೇಲಿನ ನಿಯಂತ್ರಣನ ಹೀಗೆ ಕಂಟಿನ್ಯೂ ಮಾಡೋದ್ರಿಂದ ಮುಂದೆ ಆಗಬಹುದು, ಮುಂದೆ ಆಗಬಹುದಾದನ್ನು ತಡೆಯೋದಕ್ಕೋಸ್ಕರನೂ ಇದು ಮಾಡಿರಬಹುದಾ ಸರ್? ಏನಿಲ್ಲ, ಹಂಗೆ ಕಾಣಿಸ್ತಿಲ್ಲ ನನಗೇನು. ಹಂಗೆ ಮಾಡಲೇಬೇಕು ಅಂತಿರೋದಕ್ಕೆ ಬೇರೆ ದಾರಿಗಳಿವೆ. ಇರಾನ್ನು ನಿರಂತರವಾಗಿ ನಾನು ಹಾರ್ಮೋಸನ್ನು ನಿಯಂತ್ರಣ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪು. ಅಷ್ಟೇನು ಸುಲಭ ಅಲ್ಲ ಅದು, ಆ ರೀತಿ ಅದಕ್ಕೆ ನಿಯಂತ್ರಣ ಮಾಡಲಿಕ್ಕೆ. ಹೊಡೆಸ್ಕೋತಾ ಇದ್ದರೆ ಎಲ್ಲಿಂದ ನಿಯಂತ್ರಣ ಮಾಡಬೇಕದು, ತನ್ನ ಎಲ್ಲ ಶಕ್ತಿಯನ್ನು ಕಳ್ಕೊಂಡ ಮೇಲೆ. ಇರಾನ್ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ ಒಳಗಡೆಯಿಂದ. ಹೊರಗಡೆಯಿಂದ ಅದು ಮಾಧ್ಯಮಗಳ ಮೂಲಕ ಇವತ್ತು ಯಾವುದೇ ಪೋಸನ್ನು ಕೊಡ್ತಿರಬಹುದು, ಅಥವಾ ಅಲ್ಲೊಂದು ಇಲ್ಲೊಂದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಅಂತ 4 ಮಿಸೈಲನ್ನು ಹಾರಿಸ್ತಾನೂ ಇರ್ಬೋದು, ಇಲ್ಲ ಅಂತಲ್ಲ. ಬಟ್ ದಟ್ ಇಸ್ ನಾಟ್ ದಿ ರಿಯಲ್ ಪೊಸಿಷನ್ ಆಫ್ ಇರಾನ್. ಒಳಗಡೆನಲ್ಲಿ ಉದ್ಯೋಗ ಇಲ್ಲ, ಕೈಗಾರಿಕೆಗಳಿಲ್ಲ, ಅದರದ್ದು ಕರೆನ್ಸಿ ಏನಿದೆ ಅಂದರೆ ಹಣ ಏನಿದೆ ಅದು ಅಪಮೌಲ್ಯವಾಗಿ ಹೋಗಿದೆ. ಹಾಗಾಗಿ ತೀವ್ರ ಬಿಕ್ಕಟ್ಟಿನಲ್ಲಿದೆ ಆ ದೇಶ. ಅಷ್ಟು ಸುಲಭ ಅಲ್ಲ. ಈಗಾಗಲೇ ಅದು ನಿರ್ಬಂಧಗಳಿಗೆ ಒಳಪಟ್ಟಿದೆ ಆಯಿಲನ್ನು ಮಾರೋ ವಿಚಾರದಲ್ಲಿ. ಇಟ್ಸ್ ನಾಟ್ ಈಸಿ ಇರಾನ್ ಕತೆ. ಹಾಗಾಗಿ ಇರಾನ್ ಎಷ್ಟೇ ಪೋಸ್ ಕೊಡ್ತಿರ್ಬೋದು, ಸಾಮಾನ್ಯವಾಗಿ ಕೆಲವು ರೌಡಿಗಳ ಟೈಪ್ ಕೆಲವು ಪೋಸ್ ಕೊಡ್ತಾ ಇರ್ತಾರೆ ಹೆದರಿಸ್ಕೊಂಡು. 2 ಬಿಟ್ಟಾಗಿ ಗೊತ್ತಾಗುತ್ತೆ ಅವನದ್ದು ವ್ಯಾಲ್ಯೂ ಏನು ಅಂತ. ಹಾಗಿರಬಹುದೇನೋ ನನ್ನ ಲೆಕ್ಕಾಚಾರದಲ್ಲಿ. ಹಾರ್ಮುಜ್ದು ಒಂದು ವೇಳೆ ಇರಾನ್ ತನ್ನ ಹಿಡಿತವನ್ನು ಕಳಕೊಂಡರೆ, ಫಾರ್ ಎಕ್ಸಾಂಪಲ್ ನಾಳೆ ಹಾರ್ಮುಜ್ ಜಲಸಂಧಿಯ ನಿಯಂತ್ರಣವನ್ನು ಇರಾನ್ ಕಳ್ಕೋತು ಅಂದರೆ ಈ ಯುದ್ಧ ಮುಗಿದೋಯಿತು ಅಂತ ಅರ್ಥ. ಅದೇನಾದ್ರು ಕಳ್ಕೊಂಡ್ರೆ ಅದಾದ ಮೇಲೆ ಇರಾನನ್ನು ಕಂಡು ಕೇಳರಿಯದ ರೀತಿ ಹೊಡೆದಾಕ್ಬಿಡ್ತಾರೆ. ಇರಾನ್ಗಿಗಿರುವ ಶಕ್ತಿ ತನ್ನ ಮಿಲಿಟರಿ ಶಕ್ತಿ ಅಲ್ಲ, ಅಥವಾ ತನ್ನ ಬಳಿ ಇರುವಂತಹ ಮಿಸೈಲ್ಗಳ ಶಕ್ತಿಯೂ ಅಲ್ಲ.
ಅದಕ್ಕೆ ಇರುವಂತಹ ಶಕ್ತಿ ಹಾರ್ಮೋಸನ್ನು ನಿಯಂತ್ರಣ ಮಾಡ್ತಾ ಇರೋವಂಥದ್ದು. ಆ ನಿಯಂತ್ರಣ ತಪ್ಪಿದ್ರೆ ಕಷ್ಟ. ನಿರಂತರವಾಗಿ ಅದು ಮಾಡ್ತೀವಿ ಅಂತ ಅವ್ರು ಅಂದ್ಕೊಂಡಿದ್ರೆ ಅದು ರಾಂಗ್. ಅದು ಎಸ್. ಹಾರ್ಮೋಸ್ ಜಲಸಂಧಿ ಮುಕ್ತಗೊಳಿಸಲು ಟ್ರಂಪ್ ನಿನ್ನೆ 48 ಗಂಟೆಗಳ ಡೆಡ್ಲೈನ್ ಕೊಟ್ಟಿದ್ರು. ಬೆನ್ನಲ್ಲೇ ಟೆಹರಾನ್ನ ವಿದ್ಯುತ್ ಸ್ಥಾವರದ ಮೇಲೆ ಅಮೆರಿಕ ಸೇನೆ ವೈಮಾನಿಕ ದಾಳಿಯನ್ನು ನಡೆಸಿತು. ಇದಕ್ಕೆ ಕಿಡಿಕಾರದ ಇರಾನ್, ವಿದ್ಯುತ್ ಸ್ಥಾವರಗಳ ಮೇಲೆ ದಾಳಿಯಾದರೆ ಹಾರ್ಮೋಸ್ ಜಲಸಂಧಿಯನ್ನು ಸಂಪೂರ್ಣ ಬಂದ್ ಮಾಡ್ತೇವೆ, ಕೊಲ್ಲಿ ರಾಷ್ಟ್ರಗಳ ತೈಲ ಶುದ್ಧೀಕರಣ ಘಟಕಗಳು, ಬಂದರುಗಳು ಮತ್ತು ಪ್ರಮುಖ ಮೂಲಸೌಕರ್ಯಗಳನ್ನು ಗುರಿಯಾಗಿಸಲಾಗುತ್ತೆ ಅಂದಿತ್ತು. ಅಲ್ಲದೆ ಕುವೈತ್ನಲ್ಲಿ ಅಮೆರಿಕದ ಮತ್ತೊಂದು F-15 ಫೈಟರ್ ಜೆಟ್ ಹೊಡೆದಿರೋದು ನಾನೇ ಅಂತ ಇರಾನ್ ಹೇಳಿದೆ. ಹಾರ್ಮೋಸ್ ಮೂಲಕ ಹಾದು ಹೋಗುವ ಹಡಗುಗಳಿಗೆ 18 ಕೋಟಿ ರೂಪಾಯಿ ಶುಲ್ಕ ವಿಧಿಸಲು ಇರಾನ್ ಸಜ್ಜಾಗಿದೆ. ಇರಾನ್ ವೈಮಾನಿಕ ದಾಳಿ ಮುಂದುವರೆಸಿದೆ. ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯನ್ನು ಮುಂದುವರೆಸಿದೆ. ಟೆಹರಾನ್ನ ಪಶ್ಚಿಮದಲ್ಲಿರುವಂತಹ ಕೋರಾಮಾಬಾದ್ ಟಾರ್ಗೆಟ್ ಅನ್ನು ಮಾಡಿ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. IRGC ಏರೋಸ್ಪೇಸ್ ಕಮಾಂಡರ್ ಹತ್ಯೆಗಾಗಿ ಇರಾನ್ನ ತಬ್ರೀಜ್ ನಗರದ ವಸತಿ ಕಟ್ಟಡದ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದ್ದು 6 ಮಂದಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ದಕ್ಷಿಣ ಲೆಬನಾನ್ನಲ್ಲಿ ಲಿಟಾನಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆಯನ್ನು ಇಸ್ರೇಲ್ ಹೊಡೆದು ಹಾಕಿದೆ. ಇನ್ನು ಇಸ್ರೇಲ್ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು ಕೂಡ ದಕ್ಷಿಣ ಭಾಗದ ದಾಳಿ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಹಾರ್ಮೋಸ್ ಜಲಸಂಧಿ ಮುಚ್ಚಿದ್ರೆ ಇಂಧನ ಸಮಸ್ಯೆ ಸಾಕಷ್ಟು ಬಿಗಡಾಯಿಸುತ್ತೆ, ಜಾಗತಿಕ ಆರ್ಥಿಕತೆಗೆ ಅಪಾಯ ಆಗುತ್ತೆ ಅಂತ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಎಚ್ಚರಿಸಿದೆ. ಈ ಮಧ್ಯೆ ಹಾರ್ಮೋಸ್ ಜಲಸಂಧಿಯಲ್ಲಿ ಮುಕ್ತ ಸಂಚಾರಕ್ಕೆ ನ್ಯಾಟೋ ನೇತೃತ್ವದಲ್ಲಿ 22 ರಾಷ್ಟ್ರಗಳ ಹೊಸ ಪಡೆ ರಚನೆಯಾಗಿದೆ. ಹೊಸ ಪಡೆ ರಚನೆ ಏನಾಗಿಲ್ಲ, ಅವರೆಲ್ಲ ಒಟ್ಟಾಗಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಪಡೆ ಕಿಡೆ ಎಲ್ಲ ಯಾವುದೂ ಏನೂ ಆಗಿಲ್ಲ, ಆ ಥರ ಏನೂ ಆದಂಗಿಲ್ಲ, ಕಾಣಿಸ್ತಿಲ್ಲ ನನಗೆ. ಸ್ಟಿಲ್ ಇರಾನ್ ಏನು ಮಾಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಆ ಮಾರ್ಗವಾಗಿ ಹಡಗುಗಳು ಹೋಗೋದಕ್ಕೆ 18 ಕೋಟಿ ರೂಪಾಯಿ ಶುಲ್ಕ ಹೇಳ್ತಾರ್ರಿ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬುರುಡೆ ಬಿಡ್ತಾ ಇದ್ರೆ ನೀವು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸುದೀರ್ಘ ಸಂಘರ್ಷದಿಂದಾಗಿ ಭಾರತದಲ್ಲಿ ತೈಲ ಮತ್ತು ಅನಿಲ ಬಿಕ್ಕಟ್ಟು ಸೃಷ್ಟಿಯಾಗಿದ್ದು, ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಭಾರತ ನಡೆಸಿರುವ ಪ್ರಯತ್ನಗಳನ್ನು ಪ್ರಧಾನಮಂತ್ರಿ ಇವತ್ತು ಸಂಸತ್ತಿನಲ್ಲಿ ಅಂದರೆ ಲೋಕಸಭೆಯಲ್ಲಿ ಮಾತಾಡಿದ್ದಾರೆ. ಭಾರತಕ್ಕೆ ಅಂಥ ದೊಡ್ಡ ದಿನ ಆಗಲ್ಲ, ನಾವು ಎಂತೆಂಥದ್ದು ಬಿಕ್ಕಟ್ಟನ್ನು ಎದುರಿಸಿದ್ದೀವಿ, ತಾತ್ಕಾಲಿಕವಾಗಿ ಬಿಕ್ಕಟ್ಟುಗಳಿಗೆ ಪರಿಹಾರವನ್ನು ಒದಗಿಸಲಾಗ್ತಾ ಇದೆ. ನಾವು ಇಂಥದ್ದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಸಜ್ಜಾಗಿದ್ದೀವಿ. ಜಾಗತಿಕ ಶಾಂತಿ ಸ್ಥಾಪನೆಗೆ ಭಾರತ ತನ್ನ ಪ್ರಾಮಾಣಿಕ ಪ್ರಯತ್ನಗಳನ್ನು ಮುಂದುವರಿಸಲಿದೆ. ಜಲಸಂಧಿ ಬಂದ್ ಮಾಡಿರೋದು ಸಮಂಜಸ ಅಲ್ಲ, ಎರಡೂ ಕಡೆ ಆಗ್ತಿರೋ ದಾಳಿಗಳು ನಿಲ್ಲಬೇಕು ಅಂತೆಲ್ಲ ಅವರು ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎರಡೂ ಕಡೆ ಆಗಬೇಕಾದ್ರೆ ನಿಲ್ಲಬೇಕು ಅಂತ ತಕ್ಷಣ ಮೋದಿ ಹೇಳ್ಬಿಟ್ಟ ತಕ್ಷಣ ನಿಂತು ಬಿಡಲ್ಲ ಅದು. ಏನೋ ದಟ್ಸ್ ಇಸ್ ಸ್ಟ್ಯಾಂಡ್. ಬಿಕಾಸ್ ಭಾರತಕ್ಕೆ ಅದಕ್ಕಿಂತ ಭಿನ್ನವಾದ ದೊಡ್ಡ ಸ್ಟ್ಯಾಂಡ್ ತೊಗೊಳ್ಳೋಂತಹ ಶಕ್ತಿ ನಮ್ಮ ಹತ್ರ ಏನೂ ಇಲ್ಲ ಈಗ ಸದ್ಯದಲ್ಲಿ. ನಮ್ಮ ಸಂಸ್ಕರಣಾಗಾರ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಂಡಿದ್ದೀವಿ. ಇದಕ್ಕೆಲ್ಲ ನಾವು ರಾಜತಾಂತ್ರಿಕವಾಗಿ ಪರಿಹಾರ ಕಂಡುಹಿಡಿಯಬೇಕು. ಯುದ್ಧಕ್ಕೆ ನಾವು ಶಾಂತಿ ಬಯಸ್ತೀವಿ ಅಂತ ಮತ್ತೆ ಮೋದಿ ಹೇಳಿದ್ದಾರೆ. बड़ी मात्रा में कच्चा तेल, गैस और फर्टिलाइजर जैसी अनेक जरूरी चीजें हॉर्मुज स्ट्रेट के रास्ते से आती हैं। हमारी सरकार का ये प्रयास रहा है कि पेट्रोल, डीजल और गैस की सप्लाई बहुत ज्यादा प्रभावित न हो, देश के सामान्य परिवारों को परेशानी भी कम से कम हो, इस पर हमारा फोकस रहा है। वहीं संकट की स्थिति में देश विदेश में भारतीयों की सुरक्षा हमारी बहुत बड़ी प्राथमिकता रही है। युद्ध शुरू होने के बाद से लेकर अब तक 3,75,000 से अधिक भारतीय ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಭಾರತಕ್ಕೆ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನೋದನ್ನ ನಾವು ಎಲ್ಲ ಒಂದು 15 ದಿನದಿಂದ ಹೇಳ್ತಾನೆ ಇದ್ದೀವಿ. ನಮ್ಗೆ ಹೊಡೆದ್ರೆ LPG ಹೊಡಿಬೇಕು, ಪರ್ಟಿಕ್ಯುಲರ್ಲಿ ಗೃಹ ಬಳಕೆ ಮತ್ತು ವಾಣಿಜ್ಯ ಬಳಕೆ ಅದರಲ್ಲಿ ಹೊಡಿಬೇಕದು. ಯಾಕಂದರೆ ಪೆಟ್ರೋಲ್ ಆ್ಯಂಡ್ ಡೀಸೆಲಿಂದು ಒಂದಷ್ಟು ಸ್ಟೋರೇಜ್ ಕೆಪಾಸಿಟಿ ನಮ್ಮ ಹತ್ರ ಇದೆ ಅನ್ನೋದು ನಮ್ಮ ಲೆಕ್ಕಾಚಾರ. ಇನ್ನು ಭಾರತಕ್ಕೆ ಏನೂ ಆಗಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿ ಇಲ್ಲ. ಸದ್ಯಕ್ಕೆ ಭಾರತ ಫುಲ್ಲಿ ಅಲ್ಲದೆ ಇದ್ದರೂ ತಕ್ಕ ಮಟ್ಟಿಗೆ ಪೆಟ್ರೋಲ್ ಡೀಸೆಲನ್ನು ಚೆನ್ನಾಗಿ ನಿಭಾಯಿಸ್ಕೊಂಡಿದೆ. ಇಲ್ಲಿವರೆಗೂ ಯಾವುದೇ ಕೊರತೆ ಎಲ್ಲೂ ಕಂಡುಬಂದಂಗೆ ಕಾಣಿಸ್ತಾ ಇಲ್ಲ ಅದರದ್ದು. ಮತ್ತು ಅಡಿಷ್ನಲ್ ಶಿಪ್ಮೆಂಟ್ಗಳು ಒಳಗೆ ಬರ್ತಾ ಇರೋಂಗಿದೆ, ಇನ್ಕ್ಲೂಡಿಂಗ್ ರಷ್ಯಾಯಿಂದ. ವೆರಸ್ LPG ಕಥೆನ ಅದನ್ನೇ ಹೇಳಲಿಕ್ಕಾಗಲ್ಲ. 2 ಹಡಗೋ 1 ಹಡಗೋ 3 ಹಡಗೋ ಬಂದಿದೆ, ಅದು ಬಂದ ಕೂಡಲೇ ಎಲ್ಲ ಪರಿಸ್ಥಿತಿ ಸಾಲ್ವ್ ಆಯಿತು ಅಂತ ಯಾರೂ ಅನ್ಕೋಬಾರ್ದು. ಬಿಕಾಸ್ ಡಿಮಾಂಡ್ ಆ್ಯಂಡ್ ಸಪ್ಲೈನಲ್ಲಿ ಇಲ್ಲ ಚೈನಲ್ಲಿ ನಾವೀಗ ಅಷ್ಟು ಚೆನ್ನಾಗಿ ಅನ್ನೋದು ನಮಗೂ ಗೊತ್ತಿದೆ ಅಂತ ಅನಿಸತ್ತೆ ಅಲ್ಲ, ಪರಿಸ್ಥಿತಿ ಆಗಿದೆ. ಪ್ರಧಾನಮಂತ್ರಿಗಳು ಹೇಳಿದ್ರಲ್ಲಿ ಒಂದು 2-3 ವಿಚಾರಗಳನ್ನು ಒಪ್ಪತಕ್ಕಂಥದ್ದು ವಿಚಾರಗಳು. ಅದರಲ್ಲಿ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲಿಂದು ಏನಕ್ಕೆ ಅಂತಂದರೆ
ಒಂದು 2-3 ಪೂರ್ತಿ ಪ್ರಮಾಣದಲ್ಲ ಒಂದಿಷ್ಟು ಸಹಾಯವನ್ನು ಮಾಡಿದೆ ನಮ್ಮ ನೀತಿಗಳು. ಫಾರ್ ಎಕ್ಸಾಂಪಲ್, ನಮ್ಮ ರೈಲ್ವೆ ವ್ಯವಸ್ಥೆ ಏನಿದೆ, ಭಾರತದಲ್ಲಿರುವ ರೈಲ್ವೆ ವ್ಯವಸ್ಥೆ, ಅದನ್ನು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಡೀಸೆಲ್ ತೆಗೆದು ಎಲೆಕ್ಟ್ರಿಫಿಕೇಷನ್ ಮಾಡ್ಕೊಂಬಂದ್ಬಿಟ್ಟಿದ್ದೀವಿ ನಾವು. ಈ ಪ್ರಕ್ರಿಯೆ ಭಾಳ ಹಿಂದಿನಿಂದನೇ ಪ್ರಾರಂಭ ಆಯಿತು, ಸ್ವಲ್ಪ ವೇಗವನ್ನು ಪಡೀತು ಈಗ ಮಧ್ಯದಲ್ಲಿ ಅದು. ಹಾಗಾಗಿ ಸಾರ್ವಜನಿಕ ಸಾಗಣೆಯ ವಿಚಾರದಲ್ಲಿ, ಅಂದರೆ ಪ್ಯಾಸೆಂಜರ್ ಆಗಲಿ ಅಥವಾ ಗೂಡ್ಸ್ ಆಗಲಿ, ದೇಶವ್ಯಾಪಿ ನಾವು ವಿ ಆರ್ ಡಿಪೆಂಡೆಂಟ್ ಆನ್ ಎಲೆಕ್ಟ್ರಿಸಿಟಿನೇ ಹೊರತು ನಾಟ್ ಆನ್ ಡೀಸೆಲ್ ಮೊದಲಿನ ದಿನಗಳ ರೀತಿಯಲ್ಲಿ. ನಂಬರ್ 2, ಪೆಟ್ರೋಲ್ಗೆ ನಾವು ಎಥನಾಲನ್ನು ಮಿಕ್ಸ್ ಮಾಡೋವಂಥ ಪಾಲಿಸಿಯನ್ನು ಅಪ್ ಟು 20% ತಂದಿದ್ದೀವಿ. ಹಾಗಾಗಿ ಲಾರ್ಜ್ಲಿ ನಾವು ಒಂದು 20% ಅಷ್ಟು ಖರೀದಿಯನ್ನೇ ಕಡಿಮೆ ಮಾಡ್ಕೊಂಡಿದ್ದೀವಿ. ಬಿಕಾಸ್ ನಾವು ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ, ಮಿಕ್ಸ್ ಮಾಡ್ತಾ ಇದ್ದೀವಿ ಎಥನಾಲ್ನ. ಸೊ ಬಹು ಸಹಜವಾಗಿ ನಮಗದು ಒತ್ತಡವನ್ನು ಇಳಿಸಿದೆ ಕೆಳಕ್ಕೆ. 3ನೇದು, ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ಲೈಕ್ ಬೆಂಗಳೂರು, ಮದ್ರಾಸು, ಹೈದ್ರಾಬಾದ್ ಅಥವಾ ದಿಲ್ಲಿ, ಬಾಂಬೆ, ಕಲ್ಕತ್ತಾ, ಮುಂಬೈ ಈ ಥರದ ಊರುಗಳಲ್ಲಿ ನಗರ ಪ್ರದೇಶದ ಜನರ ಓಡಾಟ, ಪ್ಯಾಸೆಂಜರ್ ಟ್ರಾಫಿಕ್ ನಾನು ಹೇಳ್ತಿರೋದು, ಇಸ್ ಲಾರ್ಜ್ಲಿ ಆನ್ ಮೆಟ್ರೋ ಸಿಸ್ಟಮ್ಸಲ್ಲಿದೆ. ನಮ್ಮ ಮೆಟ್ರೋ ಸಿಸ್ಟಮ್ಸು ಇವತ್ತು ತುಂಬ ವ್ಯಾಪಕವಾಗಿ ಬೆಳೀತಾ ಇರೋ ಹಂತಕ್ಕೆ ಬಂದಿದೆ ಮತ್ತು ಬೆಳೆದಿದೆ ಕೆಲವು ನಗರಗಳಲ್ಲಿ. ಹಾಗಾಗಿ ದೊಡ್ಡ ನಗರಗಳಲ್ಲಿ ಎಗೈನ್ ಮೆಟ್ರೋ ಇಸ್ ಡಿಪೆಂಡೆಂಟ್ ಆನ್ ಎಲೆಕ್ಟ್ರಿಸಿಟಿ, ಆದ್ದರಿಂದ ಒಂದಿಷ್ಟು ಸಮಾಧಾನವನ್ನು ತಂದಿಟ್ಟಿದೆ ಸುಲಭವಾಗಿ. 4ನೇದು, ಹಲವಾರು ರಾಜ್ಯ ಸಾರಿಗೆ ಸಂಸ್ಥೆಗಳು ಕೇಂದ್ರ ಸರ್ಕಾರದ ನೆರವು ಮತ್ತು ಅವರದೇ ಶಕ್ತಿಯಲ್ಲಿ ಎರಡರಲ್ಲೂ ವಿಪರೀತವಾಗಿ ಎಲೆಕ್ಟ್ರಿಕ್ ಬಸ್ಗಳಿಗೆ ಮೂವ್ ಆಗ್ತಾ ಇದ್ದಾರೆ. ಹಾಗಾಗಿ ಅದರಲ್ಲೂ ಒಂದಷ್ಟು ಸಹಾಯ ಸಿಕ್ಕತ್ತೆ. ಹಾಗಾಗಿ ದ ಡಿಪೆಂಡೆನ್ಸಿ ನಮಗೆ ತುಂಬ ಕಡಿಮೆ ಆಗಿದೆ. 5ನೇದು, ನಮ್ಮಲ್ಲಿ ಸೋಲಾರ್ ಪವರ್ ಜನರೇಷನನ್ನು ವಿಪರೀತವಾಗಿ ಇನ್ಕ್ರೀಸ್ ಮಾಡ್ಕೊಂಡಿದ್ದೀವಿ. ಅಂದರೆ 1 ಯೂನಿಟ್ ಇರೋ ಜಾಗದಲ್ಲಿ 10 ಯೂನಿಟ್ ಬರ್ತಾ ಇದೆ ನಮ್ಮದು. ಸೋಲಾರ್ ಪವರ್ 10 ವರ್ಷದ ಹಿಂದೆ ಇದ್ದಂಥ ರೇಟ್ ₹8, ₹8.25, ₹9 ಇದ್ದಂಥ ರೇಟನ್ನು ಇವತ್ತು ₹2.25, ₹3, ₹2.25 ತಂದು ಇಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಮ್ಮಲ್ಲಿ ಸೋಲಾರ್ ಪವರ್ ಈಸ್ ಪ್ಲೇಯಿಂಗ್ ಎ ಗ್ರೇಟ್ ರೋಲ್. ಸೊ ನಮಗೆ ಅಗೈನ್ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಆನ್ ಎಲೆಕ್ಟ್ರಿಸಿಟಿ ಸೈಡಲ್ಲಿ ಕೂಡ. ಇನ್ನು ನಮ್ಮಲ್ಲಿ ಎಲೆಕ್ಟ್ರಿಕಲಿ ಸೋಲಾರ್ ರೈಸ್ ಆಗಿರೋದ್ರ ಪರಿಣಾಮವಾಗಿ ನಮ್ಮಲ್ಲಿರುವಂತಹ ಎಲ್ಲ ಥರ್ಮಲ್ ಸ್ಟೇಷನ್ಸ್ ಏನಿದೆ ಅದಕ್ಕೆ ಕೋಲನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ದೋ ಇಟ್ಸ್ ನಾಟ್ ಎ ಗುಡ್ ಫ್ಯೂಯಲ್, ಡರ್ಟಿ ಫ್ಯೂಯಲ್ ಆಗಿದ್ರೂ ಸ್ಟೋರ್ ಮಾಡಿಟ್ಟಿದ್ದಾರೆ. ಹಾಗಾಗಿ ಲಾರ್ಜ್ಲಿ ಭಾರತ ತನ್ನನ್ನು ತಾನು ಇನ್ಸುಲೇಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ ಫ್ಯೂಯಲ್ ವಿಚಾರದಲ್ಲಿ. ಬಟ್ LPG ಮತ್ತು ಇನ್ನಿತರ ವಿಚಾರದಲ್ಲಿ ಅಷ್ಟು ಸುಲಭ ಅಲ್ಲ ಅದು. ಲೆಟ್ ಅಸ್ ಸಿ ಅದು ಯಾವ ಪರಿಪ್ರಮಾಣದಲ್ಲಿ ಸರ್ಕಾರ ಅದನ್ನು ಎದುರಿಸುತ್ತೆ ಅಥವಾ ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ಳುತ್ತೆ ಅನ್ನೋದನ್ನು ಮುಂದೆ ನೋಡೋಣ. ಗ್ಯಾಸ್ ಎಮರ್ಜೆನ್ಸಿ ಮಧ್ಯೆ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಪೂರೈಕೆ ಇಲಾಖೆಯ ಸಚಿವರು ಮುನಿಯಪ್ಪ ಅವರು ಇವತ್ತು ಗ್ಯಾಸ್ ಕಂಪನಿ ಮತ್ತು ಹೋಟೆಲ್ ಸಂಘದ ಜೊತೆ ಮಹತ್ವದ ಮೀಟಿಂಗ್ ಮಾಡಿದ್ರು. ಬಳಿಕ ಮಾತನಾಡಿ, ಮುಖ್ಯಮಂತ್ರಿಗಳು ಕೇಂದ್ರಕ್ಕೆ 2 ಪತ್ರ ಬರೆದ ಮೇಲೆ 20% ಕಮರ್ಷಿಯಲ್ ಗ್ಯಾಸ್ ಕೇಂದ್ರ ಕೊಟ್ಟಿದೆ. 10,000 ಸಿಲಿಂಡರ್ ಕಮರ್ಷಿಯಲ್ ಕೊಡ್ತೀವಿ. 2,500ರಿಂದ 3,000 ಆಟೋ ಗ್ಯಾಸ್ಗೆ ಬೇಕಾಗುತ್ತೆ. ಕಮರ್ಷಿಯಲ್ ಗ್ಯಾಸ್ ಉಪಯೋಗಿಸುವವರು ಗೇಲ್ ಕಂಪನಿಗೆ ರಿಜಿಸ್ಟರ್ ಮಾಡಿಕೊಳ್ಬೇಕು. ಅಕ್ರಮ ತಡೆಯೋಕೆ ಈ ರೀತಿ ಮಾಡ್ತಾ ಇದ್ದೀವಿ ಅಂದರು. ಜೊತೆಗೆ ಆಸ್ಪತ್ರೆಗಳಿಗೆ ಪ್ರತಿನಿತ್ಯ 10,000 ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡ್ತೀವಿ ಅಂತ ಕೂಡ ಹೇಳಿದರು. ಈ ವೇಳೆ ಪ್ರತಿ ಯೂನಿಟ್ಗೆ ₹2 ಕಡಿಮೆ ಮಾಡುವ ಹೋಟೆಲ್ ಮಾಲೀಕರ ಮನವಿಯನ್ನು ಸಿಎಂ ಗಮನಕ್ಕೆ ತರಲಾಗಿದೆ ಅಂತ ಕೂಡ ತಿಳಿಸಿದ್ದಾರೆ. ಇದೇ ವಿಚಾರವಾಗಿ ಪರಿಷತ್ನಲ್ಲೂ ಕೂಡ ಮಾತನಾಡಿದರು. ಗೇಲ್ ಕಂಪನಿ ಇದೆಯಲ್ಲ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ, ಅಲ್ಲಿಗೆ ನೋಂದಾವಣಿ ಮಾಡಬೇಕು. 1 ವಾರದೊಳಗಡೆ ಯಾರು ಈ BPL, IOC, HPCL ಉಪಯೋಗಿಸುವಂಥವರೆಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಬೇಕು. ನಮಗೆ ರಿಜಿಸ್ಟರ್ ಯಾರಿದ್ದಾರೆ ಅಂತ ಗೊತ್ತಾಗದಿದ್ರೆ ಸಿಲಿಂಡರ್ ಯಾರು ತಗೊಂಡು ಹೋಗ್ತಾರೆ, ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. 16,105 ಸಿಲಿಂಡರ್ನ ಪ್ರತಿ ತಿಂಗಳು ಕೂಡ ಖರ್ಚು ಮಾಡೋಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದರಂತೆ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಮತ್ತು ಡೊಮೆಸ್ಟಿಕ್ ಸಪ್ಲೈ ಎರಡೂ ಅಫೆಕ್ಟ್ ಆಗಲೇಬೇಕು. ಅದರಿಂದ ನಾವು ಸಮಸ್ಯೆಯನ್ನು ಎದುರಿಸಲೇಬೇಕು. 100ಕ್ಕೆ 100ರಷ್ಟು ಈ ಯುದ್ಧ ಪ್ರಾರಂಭವಾಗುವುದಕ್ಕೆ ಮೊದಲಿದ್ದಿನ ಪರಿಸ್ಥಿತಿ ನಮಗೆ ಇರಬೇಕು ಅಂತ ನಿರೀಕ್ಷೆ ಮಾಡೋದು ಅಷ್ಟು ಸರಿಯಲ್ಲ ಅಂತ ಅನಿಸತ್ತೆ. ಕಾರಣ ಆ ರೀತಿಯ ಸಪ್ಲೈ ಇಲ್ಲ. ಹಾಗಾಗಿ ಇದೊಂಥರ ಸಮ್ಮರಲ್ಲಿ ನೀವು ನೀರಿಗೆ ಹೊಂದಿಕೊಂಡಂಗೆ. ಬೇರೆ ಟೈಮಲ್ಲಿ ನೀರನ್ನು ಡೈಲಿ 4 ಅವರ್ಸ್ ಬಿಡ್ಬೋದೇನೋ ಕೆಲವು ಊರುಗಳಲ್ಲಿ, ಕೆಲವು ಊರಲ್ಲಿ 6 ಗಂಟೆ ಬಿಡ್ಬೋದು, ಕೆಲವು ಊರಲ್ಲಿ 2 ಗಂಟೆ ಬಿಡ್ಬೋದು. ಆದರೆ ಸಮರ್ಗೆ ಬಂದಾಗ ಅದೇ ಊರುಗಳಲ್ಲಿ ವಾರದಲ್ಲಿ 3 ದಿನ ಬಿಡ್ಬೋದೇನೋ 2 ಗಂಟೆ ಕಾಲ. ಇಲ್ಲ ಎಲ್ಲ ದಿನ ಬಿಡ್ತಾ ಇರ್ಬೇಕು ನೀನು ನೀರನ್ನ ಅಂದರೆ ಬಿಡೋಕ್ಕಲ್ಲಿ ಇರಲ್ಲ. ದೇರ್ ವಿಲ್ ಬಿ ನೋ ವಾಟರ್. ಸೇಮ್ ಇದುವೆ
ಹಾಗಾಗಿ ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ವಿಚ್ ಇಸ್ ಗೃಹ ಬಳಕೆ ಸಿಲಿಂಡರ್ಗಳದ್ದು ಸಮಸ್ಯೆ ನನ್ನ ಪ್ರಕಾರ ಮುಂದುವರಿಯುತ್ತೆ. ಇನ್ನೂ ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಹೇಳ್ತಿರೋ ಥರ ಪ್ರಕಾರದಲ್ಲಿ ಯುದ್ಧ ಎಂಡಾದ ಮೇಲೆ 10 ದಿನ ಬೇಕು ನಿಮಗೆ ಈ ಸಪ್ಲೈ ಚೈನು ವಾಪಸ್ಸು ಸರಿ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ತಯಾರಿ ಮಾಡ್ಕೋಬೇಕು ನೀವು ಮೆಂಟಲಿ. ಜನ ಗೃಹ ಬಳಕೆಯವರು ಮಿನಿಮಮ್ 15ರಿಂದ 1 ತಿಂಗಳು ಈ ಸಮಸ್ಯೆ ಸುಳಿಲಿ ನಾವಿರಬಹುದು ಅನ್ನೋ ಲೆಕ್ಕಾಚಾರ. ಇನ್ನು ಕಮರ್ಷಿಯಲ್ ಐ ಥಿಂಕ್ ಅವ್ರಿಗೂ ಅಷ್ಟೇ ಅರೌಂಡ್ ಎ ಮಂತ್ ಅವ್ರ ಸಪ್ಲೈ ಸ್ಟ್ರೀಮ್ ಲೈನ್ ಆಗಲಿಕ್ಕಿಲ್ಲ ಅಂತ ಕಾಣುತ್ತೆ. ಮಾಧ್ಯಮದಲ್ಲಿ 2 ಹಡಗು ಬಂತು, 3 ಹಡಗು ಬಂತು, 1.5 ಹಡಗು ಬಂತು, 1/4 ಹಡಗು ಬಂತು ಅಂದರೆ ದಟ್ ಅಲೋನ್ ವಿಲ್ ನಾಟ್ ಹೆಲ್ಪ್ ಯು. ಬಿಕಾಸ್ ಮಂಗಳೂರಿಗೆ ಬಂದಿರೋ ಹಡಗು ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಅದರ ಸಪ್ಲೈ ಬೇರೆ ಬೇರೆ ಜಾಗಕ್ಕೂ ಇರುತ್ತೆ. ಹಾಗಾಗಿ ನಾವು ವಿ ಶುಡ್ ಬಿ ರೆಡಿ ಮೆಂಟಲಿ ಅಂತ ಕಾಣುತ್ತೆ. ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ಈ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ಪೆಟ್ರೋಲ್ ಆ್ಯಂಡ್ ಡೀಸೆಲಲ್ಲಂತೂ ವಿ ಆರ್ ಡ್ಯಾಮ್ ಗುಡ್, ಚೆನ್ನಾಗೇ ಮಾಡಿದ್ದೀವಿ ಇಲ್ಲಿವರೆಗೆ. ಗ್ಯಾಸ್ ಸೈಡಲ್ಲಿ ಸ್ವಲ್ಪ ತಿಂದಿದ್ದೀವಿ ಅಷ್ಟೇನೆ. ಎಗೈನ್ ಇಷ್ಟು ತಿಂದೇ ಇದ್ದರೆ ಭಾಳ ಕಷ್ಟ ಇಷ್ಟು ದೊಡ್ಡ ದೇಶದಲ್ಲಿ. ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಫಾರ್ ಎಕ್ಸಾಂಪಲ್ ಈ ಭಿಕ್ಷುಕ ಪಾಕಿಸ್ತಾನಕ್ಕೆ 4 ದಿನಕ್ಕೋ 3 ದಿನಕ್ಕೋ ಬೇಕಾದಷ್ಟಿದೆ ಅಷ್ಟೇ. ಅವರಿಗೆ ಖತಾರಿಂದ ಮೇಯ್ನಾಗಿ ಎಲ್ಲ ಬರಬೇಕಾಗಿತ್ತು, ಸೌದಿಯಿಂದ ಬರಬೇಕಾಗಿತ್ತು, ಬರ್ತಾ ಇಲ್ಲ. ಏನಾಗುತ್ತೋ ಅಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ. ಟೇಕ್ ಫಾರ್ ಎಕ್ಸಾಂಪಲ್ ಶ್ರೀಲಂಕಾ ಇವತ್ತು ನೆನ್ನೆನೋ 25% 30% ಅವ್ರು ಪೆಟ್ರೋಲ್ ರೇಟ್ಸನ್ನು ರೈಸ್ ಮಾಡಿದ್ದಾರೆ, ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಕಾಸ್ಟ್ನೆಲ್ಲ ರೈಸ್ ಮಾಡಿಬಿಟ್ಟಿದ್ದಾರೆ. ಟೇಕ್ ಫಿಲಿಪೀನ್ಸಲ್ಲಿ ಇಲ್ಲವೇ ಇಲ್ಲ, ಕಂಪ್ಲೀಟ್ಲಿ ರೇಷನ್ ಔಟ್ ಮಾಡಾಕ್ಬಿಟ್ಟಿದ್ದಾರೆ. ಥಾಯ್ಲ್ಯಾಂಡ್ ಇಲ್ಲ, ಯಾರ ಹತ್ರನೂ ಇಲ್ಲ. ಎಲ್ಲರೂ ಒಬ್ಬರ ಮೇಲೆ ಒಬ್ಬೊಬ್ಬರು ಬಿದ್ದುಕೊಂಡು ತಮ್ಮ ಕೈಲಿ ಆಗಿದ್ದನ್ನು ಮಾಡ್ತಿದ್ದಾರೆ. ಸ್ಪೇನ್ ತನ್ನೆಲ್ಲ ಟ್ಯಾಕ್ಸ್ಗಳನ್ನ ಕಿತ್ತು ಬಿಸಾಕ್ತಾ ಇದೆ ಈ ಉತ್ಪನ್ನಗಳ ಮೇಲಿರೋದನ್ನು. ಬಿಕಾಸ್ ಅದನ್ನು ಕೆಳಗೆ ಇಳಿಸ್ಬೇಕಲ್ಲ ರೇಟನ್ನು ಅಂತ, ಬೇರೆ ದಾರಿ ಇಲ್ಲ ಅಂತ. ಯಾವುದೋ ಒಂದು ದೇಶದಲ್ಲಿ ನೋಡ್ತಿದ್ದೆ 200 ಚಿಲ್ಲರೆ ರೂಪಾಯಿಗೆ ಹೊರಟೋಗಿದೆ ಪರ್ ಲೀಟರ್. ಶ್ರೀಲಂಕಾನೇ ಇರಬೇಕು, 240 to 50 ರೂಪೀಸ್ಗೆ ಹೋದಂಗಿದೆ ಶ್ರೀಲಂಕಾನಲ್ಲಿ. ಹಾಗಾಗಿ ಎಲ್ಲ ದೇಶಗಳು ಅನುಭವಿಸ್ತಿರೋ ಪರಿಸ್ಥಿತಿ ಮತ್ತು ರೇಷನಿಂಗ್ ಆಗ್ತಿರೋದು ಅಥವಾ ರೇಟ್ಸ್ ರೈಸ್ ಆಗ್ತಿರೋದು ಅಮೆರಿಕಾಲೇ ಆಗಿದೆ. ಯುರೋಪ್ ಗ್ಯಾಸ್ ರೇಟ್ಸ್ ಹವ್ ಗಾನ್ ಅಪ್ ಬೈ ಆಲ್ಮೋಸ್ಟ್ 40% ವಾರ್ ಸ್ಟಾರ್ಟ್ ಆದಮೇಲೆ. ಅದೆಲ್ಲವನ್ನು ನೋಡಿದರೆ ನನ್ನ ಲೆಕ್ಕದಲ್ಲಿ ಭಾರತದಲ್ಲಿ ಇನ್ನೂ ಬೆಲೆ ಜಾಸ್ತಿ ಆಗಿಲ್ಲ, ಎಕ್ಸೆಪ್ಟ್ ಬಲ್ಕ್ ಸಪ್ಲೈಯರ್ಸ್ಗೆ ಏನೋ ಒಂದಷ್ಟು ಚೂರು ಮಾಡಿದ್ದಾರೆ. ಅದನ್ನು ಬಿಟ್ಟರೆ ತಕ್ಕ ಮಟ್ಟಿಗೆ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ನಿಭಾಯಿಸ್ದಂಗಿದೆ ಇನ್ ಪೆಟ್ರೋಲ್ ಆ್ಯಂಡ್ ಡೀಸೆಲ್, LPG ಎಲ್ಲ. ಮುಂದಕ್ಕೆ ಹೆಂಗೆ ವಾರ್ ಹೋಗುತ್ತೆ ಅನ್ನೋದರ ಮೇಲೆ ಈ ಎಲ್ಲವೂ ಇತ್ಯರ್ಥ ಆಗುತ್ತೆ. ಎಸ್.